ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇಡೀ ಜಗತ್ತನ್ನು ಕಾಡುತ್ತಿರುವ ಬಹಳ ದೊಡ್ಡ ಸಮಸ್ಯೆ ಎಂದರೆ ಬೊಜ್ಜುತನ ಅಂತ ಅನ್ಬಹುದು. ತೂಕ ಏನೇ ಒಂದು ಸ್ವಲ್ಪ ಆಹಾರದಲ್ಲಿ ವ್ಯತ್ಯಾಸ ಆದರೂ ಚೆನ್ನಾಗಿದೆ ಅಂತ ಒಂದು 2 ತುತ್ತು ಜಾಸ್ತಿ ಊಟ ಮಾಡಿದರೆ ನಾವು ನೋಡ್ಕೋಬೋದು, ನಮ್ಮ ತೂಕ ಜಾಸ್ತಿ ಆಗಿರುತ್ತೆ. ಅದೇ ನೀವು ಒಂದು ವರ್ಷ ಕಾಲ ಬಹಳಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ, ದೈಹಿಕ ವ್ಯಾಯಾಮಗಳು ಆಗ್ಬೋದು, ಯೋಗ ಆಗ್ಬೋದು, ಜಿಮ್ ಆಗ್ಬೋದು, ಎಲ್ಲ ಮಾಡಿದ್ರೂ ತೂಕದ ಇಳಿಕೆ ಬಹಳ ನಿಧಾನಗತಿಯಲ್ಲಿ ಆಗ್ತಾ ಇರುತ್ತೆ. ಆದರೆ ತೂಕ ಏರೋದಿದೆಯಲ್ಲ, ಅದು ಬೊಜ್ಜುತನ ಬರೋದು ಅದು ಬಹಳ ಸುಲಭ. 1 ತಿಂಗಳು ಚೆನ್ನಾಗಿ ಊಟ ಮಾಡಿದ್ರೆ 2 kg 3 kg ತೂಕ ಜಾಸ್ತಿ ಆಗಿಬಿಟ್ಟಿರ್ತೀವಿ. ಅದೇ 3 kg ತೂಕವನ್ನು ಕಡಿಮೆ ಮಾಡಬೇಕು ಅಂದಾಗ ಹರಸಾಹಸ ಪಡಬೇಕಾಗುತ್ತೆ. ಅಷ್ಟು ಸುಲಭದಲ್ಲಿ ತೂಕ ಇಳಿಯೋಕ್ಕೆ ಆಗೋದಿಲ್ಲ. ಹಾಗಾದರೆ ಬೊಜ್ಜುತನ ಏನಕ್ಕೆ ಬರುತ್ತೆ? ವಿಕಾಸದ ಹಂತದಲ್ಲಿ ಬೊಜ್ಜುತನಕ್ಕೆ ಏನಾದರೂ ಒಂದು ಪ್ರಾಮುಖ್ಯತೆ ಇದೆಯಾ ಅಂತ ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇಷ್ಟೊಂದು ವೈಜ್ಞಾನಿಕತೆ ಇದೆಯಾ ಇದರಲ್ಲಿ ಅಂತ ಅನಿಸುತ್ತೆ. ಕಾರಣ, ಮೊದಲು ಮಾನವ ಏನು ಮಾಡ್ತಾ ಇದ್ದ? ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದ. ನಾವು ಮಾನವನ ವಿಕಾಸವನ್ನು ನೋಡಬೇಕಾದ್ರೆ ಅವನಿಗೆ ಯಾವಾಗಲೂ ಬೇಟೆಗೆ ಹೋಗ್ತಾ ಇದ್ದ, ಒಂದು ಆಹಾರ ಸಿಗ್ತಾ ಇತ್ತು, ಆಹಾರವನ್ನು ತಿಂತಾ ಇದ್ದ, ನಂತರ ಆಹಾರ ಸಿಗ್ತಾ ಇರಲಿಲ್ಲ. ಹಿಂದಿನ ಕಾಲದಲ್ಲಿ ಮಾನವನ ವಿಕಾಸವನ್ನು ನೋಡಬೇಕಾದ್ರೆ ಆಹಾರಕ್ಕಾಗಿ ಬಹಳ ಕಷ್ಟಪಡಬೇಕಾಗಿತ್ತು. ಇವಾಗ ಸಿಕ್ಕ ಆಹಾರ ಮುಂದೆ ಮಧ್ಯಾಹ್ನ, ಈಗ ಬೆಳಗ್ಗೆ ಅವ್ನಿಗೇನೋ ಒಂದು ಆಹಾರ ಸಿಕ್ಕಿದೆ ಅಂದರೆ ಮಧ್ಯಾಹ್ನಕ್ಕೆ ಆಹಾರ ಸಿಕ್ಕುತ್ತಾ ಇಲ್ವಾ ಗೊತ್ತಿರಲಿಲ್ಲ, ರಾತ್ರಿಗೆ ಸಿಕ್ಕುತ್ತಾ ಇಲ್ವಾ, ನಾಳೆ ದಿನ ಆಹಾರ ಸಿಕ್ಕುತ್ತಾ ಇಲ್ವಾ, ಯಾವುದೂ ಗ್ಯಾರಂಟಿ ಇರಲಿಲ್ಲ. ಅನಿಶ್ಚಿತತೆ ಅಂತ ಏನಂತೀವಿ ಅದು ಇರ್ತಾಯಿತ್ತು. ಆದರೆ ಇವಾಗ ನಮಗೆ ಗೊತ್ತಿದೆ, ಇವಾಗೇನಾಗಿದೆ ಅಂದರೆ ಆಹಾರ ಜಾಸ್ತಿಯಾಗಿದೆ. ಒಂದು ವರ್ಗದಲ್ಲಿ ಅತಿಯಾಗಿ ಆಹಾರವನ್ನು ಸೇವನೆ ಮಾಡಿ ಬೊಜ್ಜುತನ ಉಂಟಾದರೆ ಮತ್ತೊಂದು ವರ್ಗದಲ್ಲಿ ಅಪೌಷ್ಟಿಕತೆ ಹೆಚ್ಚಾಗ್ತಾ ಇದೆ. ಅದು ತಮಗೆಲ್ಲ ಗೊತ್ತಿರೋ ಅಂಥ ವಿಚಾರನೇ. ಆದರೂ ನಮ್ಮ ಸಮಾಜ ಅಂತ ನೋಡಿದಾಗ ಯಾರಿಗೂ ಸಹ ಒಂದೊತ್ತು ತಿಂದು ಮುಂದಿನ ಹೊತ್ತಿನಲ್ಲಿ ಆಹಾರ ಸಿಗೋದಿಲ್ಲ ಅನ್ನುವಂತಹ ತೊಂದರೆ ಏನು ಇರೋದಿಲ್ಲ. ಹಾಗಾಗಿ ಇವಾಗಿನ ವಾತಾವರಣವೇ ಬೇರೆ. ಕೆಲವೊಂದು ಎಲ್ಲೋ ಒಂದು ಕಡೆ ಇರಬಹುದು, ಆದರೆ ಜನಸಾಮಾನ್ಯರು ಅಂದರೆ ನಮಗೆ ಬೆಳಗಿನ ಊಟ, ಮಧ್ಯಾಹ್ನದ ಊಟ, ರಾತ್ರಿ ಊಟನೂ ಖಾತ್ರಿಯಾಗಿರುತ್ತೆ, ನಾಳಿದ್ದು ಖಾತ್ರಿಯಾಗಿರುತ್ತೆ, ನಾಡಿದ್ದು ಖಾತ್ರಿಯಾಗಿರುತ್ತೆ. ಆದರೆ ಹಿಂದಿನ ಕಾಲದಲ್ಲಿ ಆವಾಗ ಆಹಾರ ಸಿಕ್ಕಿದಾಗ ಮುಂದೆ ಆಹಾರ ಸಿಕ್ಕುತ್ತೋ ಇಲ್ಲೋ ಅನ್ನುವುದು ಒಂದು ಗ್ಯಾರಂಟಿ ಇರ್ತಾ ಇರಲಿಲ್ಲ. ಆದ ಕಾರಣ ದೇಹ ಏನು ಮಾಡ್ತಾ ಇತ್ತು, ಸರ್ವೈವಲ್ ಮೆಕ್ಯಾನಿಸಮ್ನ ಡೆವಲಪ್ ಮಾಡ್ಕೊಳ್ತು. ದೇಹ ಬದುಕಿ ಉಳಿಯಲು ಒಂದು ಹೊಸ ಥರದ ಮೆಕ್ಯಾನಿಸಮು ನಮ್ಮ ದೇಹದಲ್ಲಿ ಆರಂಭ ಆಯಿತು. ಅದು ಏನಂದರೆ, ಯಾವಾಗ ಆಹಾರ ಸಿಕ್ಕುತ್ತೆ ಆವಾಗ ಆ ಆಹಾರವನ್ನು ಇನ್ನೊಂದು ರೂಪದಲ್ಲಿ ದೇಹ ಶೇಖರಣೆ ಮಾಡಿ ಇಟ್ಕೊಳ್ಳೋದು ಎನರ್ಜಿಯಾಗಿ. ನನಗೆ ನಂತರ ಆಹಾರ ಸಿಗದಿದ್ದ ಪಕ್ಷದಲ್ಲಿ ಆ ಒಂದು ಶೇಖರಣೆ ಮಾಡಿಟ್ಟುಕೊಂಡಿರುವ ಕೊಬ್ಬನ್ನು ಅದು ಗ್ಲುಕೋಸ್ ಆಗಿ ಶಕ್ತಿಯಾಗಿ ಬಿಡುಗಡೆ ಮಾಡಿ ಆ ಒಂದು ಜೀವಿ ಬದುಕಕ್ಕೋಸ್ಕರ, ಅಂದರೆ ಸರ್ವೈವಲ್, ಬದುಕಿಗಾಗಿ, ಉಳಿವಿಗಾಗಿ ಈ ಒಂದು ಪ್ರಕ್ರಿಯೆಯನ್ನು ದೇಹನೇ ರೂಢಿಸಿಕೊಂಡು ಬಂತು. ಆವಾಗ ಆರಂಭವಾದ ಪ್ರಕ್ರಿಯೆ ಮಾನವನ ವಿಕಾಸ ಆಗಿದೆ. ಈಗ ನಾವು ಆಧುನಿಕ ಜಗತ್ತಿನಲ್ಲಿದ್ದೀವಿ, ತಾಂತ್ರಿಕ ಯುಗದಲ್ಲಿ ಇದ್ದೀವಿ. ಆದರೆ ದೇಹದಲ್ಲಿ ಏನು ನಡೀತಾ ಇತ್ತು ಈಗಲೂ ಅದು ನಡೀತಾ ಇದೆ. ವಾತಾವರಣಗಳು ಬೇರೆ ಬೇರೆಯಾಗಿದೆ. ಆವಾಗಿದ್ದ ವಾತಾವರಣವೇ ಬೇರೆ, ಈಗಿರುವ ವಾತಾವರಣ ಬೇರೆ. ಆದರೆ ಮೆಕ್ಯಾನಿಸಮ್ ಮಾತ್ರ ಅದೇ ಆಗಿರೋದ್ರಿಂದ ಬೊಜ್ಜುತನ ಅನ್ನುವುದು ಒಂದು ಸರ್ವೈವಲ್ ಮೆಕ್ಯಾನಿಸಮ್, ಉಳಿವಿಗಾಗಿ ಇರುವಂತಹ ಮೆಕ್ಯಾನಿಸಮ್ ಆಗಿದೆ. ಆದರೆ ಹಿಂದಿನ ಕಾಲದಲ್ಲಿ ಅದು ಉಳಿವಿಗಾಗಿ ಇದ್ದಂತಹ ಒಂದು ಪ್ರಕ್ರಿಯೆ ಆಗಿತ್ತು. ಆದರೆ ಇಂದೇನಾಗಿದೆ, ಅದರಿಂದ ಫ್ಯಾಟಿ ಲಿವರ್ ಆಗ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಬೊಜ್ಜುತನ ಆಗಿರಬಹುದು, ಹಾರ್ಮೋನುಗಳ ತೊಂದರೆ ಆಗ್ಬೋದು, ಬಂಜೆತನ, PCOD, ಈ ಥರ ನಾನಾ ರೀತಿಯ ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ಸ್ ಅಂತ ನಾವೇನು ಕರಿತೀವಿ ಕಾಯಿಲೆಗಳು ಬರ್ತಾ ಇದೆ. ಹಿಂದೆ ಉಳಿವಿಗಾಗಿ ಇದ್ದಂತಹ ಏನು ಒಂದು ಮೆಕ್ಯಾನಿಸಮು ಇಂದು ಅದು ಕಾಯಿಲೆಯ ಸ್ವರೂಪವನ್ನು ಪಡೆದುಕೊಂಡಿದೆ. ಕಾರಣ, ಬದಲಾದ ನಮ್ಮ ವಾತಾವರಣ. ಹಿಂದಿನ ಕಾಲದಲ್ಲಿ ಇದ್ದ ವಾತಾವರಣವೇ ಬೇರೆ, ಇಂದು ಇರುವ ವಾತಾವರಣವೇ ಬೇರೆ. ಹಾಗಾಗಿ ಇಷ್ಟೆಲ್ಲ ತೊಂದರೆಗಳು ಆಗ್ತಾ ಇದೆ. ಏನಾಗ್ತಿತ್ತು ಮೊದಲು, ನಾವು ಆಹಾರ ಸೇವನೆ ಮಾಡಿದಾಗ ಬೇಟೆಗಾರ ಎಲ್ಲೋ ಬೇಟೆಗೆ ಹೋಗಿರ್ತಿದ್ದ, ಯಥೇಚ್ಛವಾಗಿ ಆಹಾರ ಸಿಗ್ತಾಯಿತ್ತು, ಅದನ್ನು ತರ್ತಾಯಿದ್ದ. ಎಲ್ಲ ಕುಟುಂಬದವರು, ಆ ಒಂದು ಬುಡಕಟ್ಟಿನಲ್ಲಿದ್ದಂತಹ ಜನ ಎಲ್ಲ ಅದನ್ನು ಹಂಚ್ಕೊಂಡು ಅದನ್ನು ತಿಂತಾಯಿದ್ರು. ತಿಂದಾಗ ಏನಾಗ್ತಿತ್ತು, ಕಾರ್ಬೋಹೈಡ್ರೇಟ್ಗಳು ಏನಿತ್ತು ಅದು ಗ್ಲೂಕೋಸ್ ಆಗಿ ಪರಿವರ್ತನೆ ಹೊಂದಿ, ಡೈಜೆಷನ್ ಎಲ್ಲ ಆಗುತ್ತಲ್ಲ, ಪರಿವರ್ತನೆ ಹೊಂದಿ ನಮ್ಮ ಜೀವಕೋಶಗಳು
ಬೇಕಾದಷ್ಟು ಎನ್ಸೈಮ್ಗಳಿತ್ತು. ಅಮೈಲೇಸ್ಗಳು, ಲೈಪೇಸ್ಗಳು ಮತ್ತು ಪ್ರೋಟಿಯೇಸ್ಗಳು ಇವುಗಳ ಸಹಯೋಗದೊಂದಿಗೆ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ನಡೀತಾ ಇತ್ತು. ಕಾರ್ಬೋಹೈಡ್ರೇಟ್ಗಳನ್ನು ಜೀವಕೋಶಗಳು ತಗೊಂಡು ಬಳಕೆ ಮಾಡ್ಕೊತಾ ಇದ್ವು. ಮಿಕ್ಕ ಕಾರ್ಬೋಹೈಡ್ರೇಟ್ ಇನ್ನು ಎಕ್ಸಸ್ ಇರುತ್ತಲ್ಲ, ಜಾಸ್ತಿ ತಿಂದಿರ್ತಾನೆ ಅದು ಇರುತ್ತಲ್ಲ, ಅದೇನಾಗ್ತಾಯಿತ್ತು ಇನ್ಸುಲಿನ್ ಮುಖಾಂತರ ಅವುಗಳೆಲ್ಲ ಏನಾಗ್ತಾಯಿತ್ತು ಗ್ಲೈಕೋಜನ್ ಆಗಿ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗ್ತಾಯಿತ್ತು, ಕೊಬ್ಬಾಗಿ ಮಾರ್ಪಾಡಾಗ್ತಾಯಿತ್ತು. ಕಾರ್ಬೋಹೈಡ್ರೇಟು ಅದು ಅಸಿಟೈಲ್ ಕೊಲೆಯಾಗಿ ಕನ್ವರ್ಟ್ ಆಗಿ ಅಲ್ಲಿಂದ ಫ್ಯಾಟಿ ಆ್ಯಸಿಡ್ ಆಗಿ ಟ್ರೈಗ್ಲಿಸರೈಡ್, ಫ್ಯಾಟಿ ಆ್ಯಸಿಡ್ಗಳು ಏನಂತೀವಿ ಟ್ರೈಗ್ಲಿಸರೈಡ್ಗಳಾಗಿ ಅದು ರೂಪಾಂತರ ಹೊಂದಿ ದೇಹದಲ್ಲಿ ಎಡಿಪೋಸೈಟ್ಗಳು ಅಂತ ಕೊಬ್ಬಿನ ಜೀವಕೋಶ ಅನ್ನುವುದು ಉತ್ಪಾದನೆಯಾಯಿತು. ಈ ಕೊಬ್ಬಿನ ಜೀವಕೋಶಗಳಲ್ಲಿ ಈ ಕೊಬ್ಬು ಸೇರಿಕೊಂಡು ಇದು ಹಾಗೆ ಒಂದು ರಿಸರ್ವಾಯರ್ ಥರ ನಮಗೆ ಯಾವಾಗ ಅವನಿಗೆ ಮುಂದಿನ ದಿನದಲ್ಲಿ ಆಹಾರನೇ ಸಿಗ್ತಾ ಇಲ್ಲ, ಒಂದು ವಾರ ಆಹಾರನೇ ಸಿಕ್ಕಿಲ್ಲ, 2-3 ದಿನ ಆಹಾರನೇ ಸಿಕ್ಕಿಲ್ಲ ಅಂತ ಏನಾಗ್ತಿತ್ತು, ಲಿವರಲ್ಲಿ ಸೇರಿಕೊಂಡಂತಹ ಈ ಗ್ಲೈಕೋಜನ್ಗಳು, ಈ ಟ್ರೈಗ್ಲಿಸರೈಡ್ಗಳು ಪುನಃ ಗ್ಲೂಕೋಸ್ ಆಗಿ, ಗ್ಲೈಕೋಜನ್ ಎನ್ನುವ ಇನ್ನೊಂದು ಎನ್ಸೈಮ್ ಮುಖಾಂತರ ಗ್ಲೂಕೋಸ್ ಆಗಿ ಮಾರ್ಪಾಡು ಹೊಂದಿ ಅವನಿಗೆ ಶಕ್ತಿಯನ್ನು ನೀಡ್ತಾ ಇತ್ತು. ಪುನಃ ಆಹಾರ ಸಿಗುವವರೆಗೂ ಇದು ಅವನನ್ನು ಬದುಕಿ ಉಳಿಯಲು ಅವನಿಗೆ ಸಹಾಯ ಮಾಡುತ್ತಿದ್ದಂಥ ಅತ್ಯಂತ ಅವಶ್ಯಕವಾದಂತಹ ಒಂದು ಪ್ರಕ್ರಿಯೆ ಅಂತ ಅನ್ಬೋದು. ಸರ್ವೈವಲ್ ಮೆಕ್ಯಾನಿಸಮ್. ಬೊಜ್ಜು ದೇಹದಲ್ಲಿ ಅಥವಾ ಎಡಿಪೋಸೈಟ್ಗಳು ದೇಹದಲ್ಲಿ ಇರುವುದೇ ಸರ್ವೈವಲ್ ಮೆಕ್ಯಾನಿಸಮ್ ಆಗಿತ್ತು. ಆದರೆ ಇಂದು ಆಹಾರ ಯಥೇಚ್ಛವಾಗಿ ನಮಗೆ ಸಿಕ್ಕೋದ್ರಿಂದ ಅದು ಸರ್ವೈವಲ್ ಮೆಕ್ಯಾನಿಸಮ್ ಆಗಿ ಉಳಿದಿಲ್ಲ, ಅದರ ಬದಲು ಕಾಯಿಲೆಯನ್ನು ಉಂಟು ಮಾಡುವ ಒಂದು ಪ್ರಕ್ರಿಯೆಯಾಗಿ ಅದು ಮಾರ್ಪಾಡಾಗಿದೆ. ಇದನ್ನು ಟ್ರಿಫ್ಟಿ ಜೀನ್ ಹೈಪಾಥಿಸಿಸ್ ಅಂತ ಕರೀತಾರೆ. ಇದನ್ನು 1961ರಲ್ಲಿ ಈ ಒಂದು ಹೈಪಾಥಿಸಿಸ್ ಬೆಳಕಿಗೆ ಬಂತು. ಇದನ್ನು ಟ್ರಿಫ್ಟಿ ಜೀನ್ ಅಂತಾರೆ. ಅಂದರೆ ನಾವು ಆಹಾರ ಸೇವಿಸಿದ ತಕ್ಷಣ ದೇಹ ಏನು ಅಂದ್ಕೊಳ್ಳುತ್ತೆ, ಮುಂದಿನ ಇದರಲ್ಲಿ ಆಹಾರ ಇವನಿಗೆ ಸಿಕ್ಕೋದಿಲ್ಲ, ಹಾಗಾಗಿ ಹೆಚ್ಚು ಸೇವಿಸಿದ ಆಹಾರವನ್ನು ನಾನು ಬೊಜ್ಜಾಗಿ ಇದನ್ನು ಮಾರ್ಪಾಡು ಮಾಡಬೇಕು ಅಂತೇಳಿ ಅದನ್ನು ಮಾರ್ಪಾಡು ಮಾಡುತ್ತೆ. ಹಾಗಾಗಿ ಶೇಖರಣೆಯಾದ ಈ ಒಂದು ಎಡಿಪೋಸೈಟ್ಗಳು ಏನಿದೆ ಅದು ಸುಲಭವಾಗಿ ಕರಗುವುದಿಲ್ಲ. ಅದು ನಮ್ಮ ವೆಯ್ಟ್ ಗೇನ್ ಏನಾಗುತ್ತೆ ಅದನ್ನು ವೆಯ್ಟ್ ಲಾಸ್ ಮಾಡೋದು ಬಹಳ ಕಷ್ಟ. ಆ ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಬೇಕಾದಷ್ಟು ಬದಲಾವಣೆಗಳಾಗುತ್ತೆ. ನಮ್ಮ ಥೈರಾಯ್ಡ್ ಲೆವೆಲು ಕಡಿಮೆ ಆಗುತ್ತೆ, ನಮ್ಮ ಬೇಸಲ್ ಮೆಟಬಾಲಿಕ್ ರೇಟ್ ಕಮ್ಮಿ ಆಗುತ್ತೆ, ಹಾರ್ಮೋನಲ್ ವೇರಿಯೇಷನ್ ಆಗುತ್ತೆ, ಆಮೇಲೆ ಮೆಟಬಾಲಿಸಮ್, ಬೇಸಲ್ ಮೆಟಬಾಲಿಕ್ ರೇಟ್ ಅಂತೀವಿ ಅದು ಕಡಿಮೆ ಆಗಬೇಕು. ಇದೆಲ್ಲ ಕಡಿಮೆ ಆದಾಗ ಏನಾಗುತ್ತೆ, ನಾವು ಉಪವಾಸ ಮಾಡಿದಾಗ, ಆಹಾರ ಸೇವಿಸದೇ ಇದ್ದಾಗ ಈ ಒಂದು ಫ್ಯಾಟ್ ಏನಿರುತ್ತೆ ಅದು ಕನ್ವರ್ಟ್ ಆಗಿ ಗ್ಲೂಕೋಸ್ ಆಗಿ ಅದನ್ನು ಬಳಕೆ ಆಗುತ್ತೆ. ಹಾಗಾಗಿ ನಾವು ವೆಯ್ಟ್ ಗೇನ್ ಮಾಡೋದು ಬಹಳ ಸುಲಭ, ಆದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಿದೆಯಲ್ಲ ಅದು ಬಹಳ ಕಷ್ಟ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಪ್ರಮುಖವಾಗಿ ನೋಡಬೇಕಾಗಿರೋ ಅಂಥ ಅಂಶ ಎಡಿಪೋಸೈಟ್ಗಳು ಅಥವಾ ಈ ಕೊಬ್ಬಿನ ಅಂಶದಿಂದ ಕೂಡಿರುವಂತಹ ಜೀವಕೋಶಗಳು ಎಲ್ಲೆಲ್ಲಿ ಕಾಣುತ್ತೆ. ಹೆಚ್ಚು ನಮಗೆ ಸಾಮಾನ್ಯವಾಗಿ ನೋಡಿ, ಬೊಜ್ಜು ಅಂದಾಗ ಎಲ್ಲಿರುತ್ತೆ, ಹೊಟ್ಟೆ ಮೇಲಿರುತ್ತೆ ಅಥವಾ ಹಿಂಭಾಗದಲ್ಲಿರುತ್ತೆ ಅಥವಾ ಕೈಗಳ ಕೆಳಗೆ, ಆರ್ಮ್ಸ್ ಕೆಳಗಡೆ ಸ್ವಲ್ಪ, ಆದರೆ ಹೊಟ್ಟೆಯ ಮೇಲೇ ಹೆಚ್ಚು ಬೊಜ್ಜಿನ ಅಂಶವನ್ನು ಶೇಖರಣೆಯಾಗುವುದನ್ನು ನಾವು ನೋಡ್ತೀವಿ. ಅದು ಹೆಂಗಸಾಗ್ಬೋದು ಗಂಡಸಾಗ್ಬೋದು. ಇಲ್ಲಿ ಹೊಟ್ಟೆಯ ಭಾಗದಲ್ಲಿ, ಸೊಂಟ, ಹೊಟ್ಟೆ ಹಿಂಬದಿಯಲ್ಲಿ ಬೊಜ್ಜು ಶೇಖರಣೆ ಆಗುತ್ತೆ. ಪುರುಷರಿಗೆ ಒಂದು ಥರದ ಬೊಜ್ಜು ಒಂದೊಂದು ಭಾಗದಲ್ಲಿ ಶೇಖರಣೆ ಆಗುವುದು ಒಂದು ಪ್ಯಾಟ್ರನ್ ಆದರೆ, ಒಂದು ಕ್ರಮ ಆದರೆ, ಹೆಂಗಸರಿಗೆ ಒಂದು ಕ್ರಮದಲ್ಲಿ ನಾವು ನೋಡಬಹುದು ಈ ಬೊಜ್ಜಿನ ಶೇಖರಣೆ. ಸಾಮಾನ್ಯವಾಗಿ ವಿಸರಲ್ ಫ್ಯಾಟ್ ಅಂತ ಇದನ್ನು ಕರಿತೀವಿ. ಅಂದರೆ ನಮ್ಮ ಕರುಳು, ನಮ್ಮ ಲಿವರು, ಇವುಗಳ ಸುತ್ತಮುತ್ತ ಕೊಬ್ಬು ಎಲ್ಲಿ ಶೇಖರಣೆ, ಅಂದರೆ ಹೊಟ್ಟೆ ಇರುತ್ತಲ್ಲ, ಹೊಟ್ಟೆ ಯಾವಾಗ ದಪ್ಪ ಇರುತ್ತೆ ಅಂದರೆ ಈ ಫ್ಯಾಟ್ಗಳು, ಅಡಿಪೋಸೈಟ್ಗಳು, ವಿಸರಲ್ ಫ್ಯಾಟ್ ಅಂತ ಇದನ್ನು ಕರಿತೀವಿ. ಒಳಗಡೆ ಇರುವ ಈ ಅಂಗಾಂಗಗಳ ಸುತ್ತಮುತ್ತ ಕೊಬ್ಬಿನ ಶೇಖರಣೆ ಆರಂಭ ಆಗುತ್ತೆ. ಅದನ್ನು ವಿಸರಲ್ ಫ್ಯಾಟ್ ಅಂತ ಕರಿತೀವಿ. ಏನಕ್ಕಿದಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಈ ವಿಸರಲ್ ಫ್ಯಾಟ್ ಜಾಸ್ತಿ ಆದಂಗೆ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗ್ತಾ ಬರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಒತ್ತಡ ಉಂಟಾದಾಗ ಏನಾಗುತ್ತೆ ಅಂದರೆ ಕಾರ್ಟಿಸಾಲ್ ಅಂತ ಒಂದು ಒತ್ತಡದ ಹಾರ್ಮೋನು ಬಿಡುಗಡೆಯಾಗುತ್ತೆ. ಅದು ಬಿಡುಗಡೆಯಾದಾಗ ಅದು ನಮ್ಮ ದೇಹವನ್ನು ಫೈಟ್ ಆರ್ ಫ್ಲೈಟ್ ಮೋಡಿಗೆ ತೆಗೆದುಕೊಂಡು ಹೋಗಿ ಆ ಒಂದು ಒಂದು ನಿರ್ದಿಷ್ಟವಾದ ಸಮಸ್ಯೆ ಇರ್ಬೋದು, ಥ್ರೆಟ್ ಇರ್ಬೋದು, ಅದನ್ನು ನಿವಾರಣೆ ಮಾಡಿ ಓಡಿ ಹೋಗೋದು ಆ ಜಾಗದಿಂದ, ಅಥವಾ ಅದರ ಜೊತೆ ಹೋರಾಡುವುದು, ಇದನ್ನು ಮಾಡೋದಕ್ಕೆ ನಮ್ಮ ದೇಹವನ್ನು ಪ್ರಿಪೇರ್ ಮಾಡುವಂತಹದ್ದೇ ಈ ಕಾರ್ಟಿಸಾಲ್ ಅಂತ ಅನ್ಬೋದು.
ಅದು ಏನಾದರೂ ಹೆಚ್ಚಾದಾಗ ರಕ್ತದೊತ್ತಡ ಜಾಸ್ತಿ ಆಗುತ್ತೆ, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ, ಶಕ್ತಿ ಬೇಕು, ಆವಾಗ ಸಕ್ಕರೆ ಪ್ರಮಾಣ ಜಾಸ್ತಿ ಆಗುತ್ತೆ. ಇದೆಲ್ಲ ಆರಂಭ ಆಗೋದು ಆವಾಗಲೇ. ಜಾಸ್ತಿ ಕಾರ್ಟಿಸಾಲ್ ಬಿಡುಗಡೆ ಆದಾಗ ಇನ್ಸುಲಿನ್ಗೆ ಅದು ಲೋಡ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಯಾವಾಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ, ವಿಸರಲ್ ಫ್ಯಾಟ್ಗಳು ಸಹ ಜಾಸ್ತಿ ಆಗುತ್ತೆ. ವಿಸರಲ್ ಫ್ಯಾಟ್ ಜಾಸ್ತಿ ಆದರೂ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆದರೂ ವಿಸರಲ್ ಫ್ಯಾಟ್ ಜಾಸ್ತಿ ಆಗುತ್ತೆ. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ನ ನಾವು ಮಧುಮೇಹ ಅಂತ ಕರಿತೀವಿ. ಇಲ್ಲಿ ಇನ್ಸುಲಿನ್ನು ಹೆಚ್ಚಿಗೆ ಇರುವಂಥ ಶಕ್ತಿಯನ್ನು ಅದು ಗ್ಲೈಕೋಜನ್ನಾಗಿ ಮಾರ್ಪಾಡು ಮಾಡೋಕ್ಕೆ ಆಗದೇ ಇರುವಂತಹ ಸ್ಥಿತಿ. ಹಾಗಾಗಿ ಏನಾಗುತ್ತೆ, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗುವುದನ್ನು ನಾವು ನೋಡ್ತೀವಿ. ಈಗ ಈ ಫ್ಯಾಟ್ ಸೆಲ್ಸ್, ಅಡಿಪೋಸೈಟ್ಸ್ ಅಂತ ನಾನು ಏನು ಹೇಳಿದೆ, ಬೊಜ್ಜನ್ನು ಉಂಟು ಮಾಡೋದು, ಇದನ್ನು ನಾವು ನೋಡೋದಾದರೆ ಇದು ಕೇವಲ ಜೀವಕೋಶ, ಬೊಜ್ಜು ಅಥವಾ ಫ್ಯಾಟನ್ನು ಹಿಡಿದಿಟ್ಟುಕೊಳ್ಳುವಂತಹ, ಟ್ರೈಗ್ಲಿಸರೈಡ್ಗಳನ್ನು ಹಿಡಿದಿಟ್ಟುಕೊಳ್ಳುವಂಥ ಬರೀ ಜೀವಕೋಶ ಮಾತ್ರ ಅಲ್ಲ, ಇದು ಒಂದು ಎಂಡೋಕ್ರೈನ್ ಆರ್ಗನ್ ಥರ ಕೆಲಸ ಮಾಡುತ್ತೆ. ಅದು ಬಹಳ ಅಪಾಯಕಾರಿ ಅಂತಲೇ ನಾವು ಹೇಳ್ಬಹುದು. ಏಕೆಂದರೆ ನಮ್ಮ ದೇಹದಲ್ಲಿ ಬೇಕಾದಷ್ಟು ಎಂಡೋಕ್ರೈನ್ ಆರ್ಗನ್ಗಳಿದೆ. ಅದರಲ್ಲಿ ಪ್ರಮುಖವಾದದ್ದು ಹೈಪೋಥಾಲಮಸ್, ಪಿಟ್ಯೂಟರಿ, ಆಮೇಲೆ ಗಂಟಲಿನ ಹತ್ತಿರ ಇರುವಂತಹದ್ದು, ಮೆದುಳಿನಲ್ಲಿರುವಂಥ ಇನ್ನೊಂದು ಪೈನಿಯಲ್ ಅಂತಲೂ ಅಂತೀವಿ, ಅದೊಂದು, ಗಂಟಲಿನ ಹತ್ರ ಇರುವಂತಹ ಥೈರಾಯ್ಡು, ಅದರ ಕೆಳಗಡೆ ಇರುವ ಪ್ಯಾರಾಥೈರಾಯ್ಡು, ಹಾಗೆ ಕೆಳಗಡೆ ಬಂದರೆ ಎಡ್ರಿನಲ್ ಗ್ಲ್ಯಾಂಡು, ನಂತರ ಇನ್ಸುಲಿನ್, ಅದು ಸಹ ಒಂದು ಎಂಡೋಕ್ರೈನ್ ಒಂದು ಹಾರ್ಮೋನೇ ಅದು. ನಂತರ ಇನ್ನೂ ಕೆಳಗೆ ಬಂದರೆ ಟೆಸ್ಟಿಸು, ಓವರಿಸು, ಇದರಿಂದ ಎಸ್ಟ್ರೋಜನ್ ಮತ್ತು ಆ್ಯಂಡ್ರೋಜನ್ ಬಿಡುಗಡೆಯಾಗುತ್ತೆ. ಹಾಗಾಗಿ ಇವುಗಳನ್ನು ನಾವು ಎಂಡೋಕ್ರೈನ್ ಗ್ಲ್ಯಾಂಡ್ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಫ್ಯಾಟ್ ಸೆಲ್ಸ್ಗಳು ಎಂಡೋಕ್ರೈನ್ ಆರ್ಗನ್ಗಳ ಥರ ಕೆಲಸ ಮಾಡುತ್ತೆ ಅನ್ನೋದು ನಿಜವಾಗ್ಲೂ ಬಹಳ ಜನಗಳಿಗೆ ಗೊತ್ತಿಲ್ಲ. ಕಾರಣ ಈ ಫ್ಯಾಟ್ ಸೆಲ್ಗಳಿಂದನೇ, ಏನು ಈ ಜೀವಕೋಶಗಳಿದೆಯಲ್ಲ, ಬೊಜ್ಜಿನ ಜೀವಕೋಶಗಳು, ಅವುಗಳಿಂದಲೂ ಬೇಕಾದಷ್ಟು ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ. ಈ ಹಾರ್ಮೋನುಗಳು ಮೆದುಳು, ನಮ್ಮ ಸ್ನಾಯು ಮತ್ತು ನಮ್ಮ ಲಿವರು, ಇದರ ಜೊತೆಯಲ್ಲಿ ನಮ್ಮ ಇಮ್ಯುನಿಟಿ, ಅದರ ಜೊತೆಗೆ ನಮ್ಮ ಪ್ರಜನನ ಕ್ರಿಯೆ, ಅಲ್ಲಿರುವಂಥ ಹಾರ್ಮೋನು, ಇವುಗಳ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರೋದರಿಂದ ಬೊಜ್ಜುತನದಿಂದಾಗಿ ನಾನಾ ರೀತಿಯ ತೊಂದರೆಗಳು, ಬಂಜಿತನವನ್ನು ನಾವು ನೋಡ್ತೀವಿ. ಆಮೇಲೆ ಮೆಟಬಾಲಿಕ್ ಡಿಸಾರ್ಡರ್ಸ್ಗಳನ್ನು ನೋಡ್ತೀವಿ. ಈ ರೀತಿ ಬೇಕಾದಷ್ಟು ತೊಂದರೆಗಳನ್ನು ನಾವು ನೋಡ್ಬೋದು. ಕಾರಣ ಈ ಬೊಜ್ಜಿನ ಜೀವಕೋಶಗಳಿದೆಯಲ್ಲ, ಅದು ಒಂದು ಆರ್ಗನ್ಸ್ ಥರ, ಇದ್ರ ಜೊತೆ ಕಮ್ಯುನಿಕೇಟ್ ಮಾಡಿ ಆರ್ಗನ್ ಥರ ಕೆಲಸ ಮಾಡುತ್ತೆ. ಇದರಿಂದ ಬಿಡುಗಡೆಯಾಗುವ ಹಾರ್ಮೋನುಗಳು ಬಹಳ ಪ್ರಮುಖವಾಗಿ ಲೆಪ್ಟಿನ್ ಎನ್ನುವ ಹಾರ್ಮೋನು, ಅಂದರೆ ಹಸಿವನ್ನು ಉಂಟು ಮಾಡುವ ಹಾರ್ಮೋನು ಲೆಪ್ಟಿನ್ ಹಾರ್ಮೋನು. ಅಡಿಪೋನೆಕ್ಟಿನ್ ಅಂತ ಇದೆ. ಅಡಿಪೋನೆಕ್ಟಿನ್ ಇದೆಯಲ್ಲ, ಇದು ಬಹಳ ಒಳ್ಳೆಯ ಹಾರ್ಮೋನು ಅಂತ ಅನ್ಬೋದು. ಅಡಿಪೋಕೈನ್ಗಳು ಸ್ವಲ್ಪ ಅವು ಡೇಂಜರಸ್ಸು, ಆದರೆ ಅಡಿಪೋನೆಕ್ಟಿನ್ ಏನು ಮಾಡುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಹೆಚ್ಚು ಮಾಡುತ್ತೆ, ನಮ್ಮ ದೇಹದ ಎಲ್ಲ ಈ ಇನ್ಫ್ಲಮೇಷನ್ನು ಕಮ್ಮಿ ಮಾಡುತ್ತೆ, ಈ ಥರದ್ದು ಒಳ್ಳೆಯ ಕೆಲಸ ಮಾಡುವಂಥದ್ದು. ಆದರೆ ಅಡಿಪೋಕೈನ್ಗಳಾದ ಲೆಪ್ಟಿನು ಹಸಿವನ್ನು ಹೆಚ್ಚಿಸುವಂಥದ್ದು, ಹಸಿವನ್ನು ಗುರುತಿಸೋದು. ಹಸಿವು ಹೆಚ್ಚಾಗಬೇಕು ಅಂದರೆ ಲೆಪ್ಟಿನ್ ಜಾಸ್ತಿ ಇದ್ದಾಗ ಹಸಿವು ಹೆಚ್ಚಾಗುತ್ತೆ. ಅಥವಾ ಸ್ಯಾಟಿಟಿ ಅಂತ ಅನ್ಬೋದು, ಅಂದರೆ ತೃಪ್ತಿಯನ್ನು ನೀಡುವಂಥದ್ದು. ಸ್ಯಾಟಿಟಿ ಇದರ ಪ್ರಮಾಣ ಸರಿಯಾಗಿದ್ದಾಗ ತೃಪ್ತಿ ಇರುತ್ತೆ. ಲೆಪ್ಟಿನ್ ರೆಸಿಸ್ಟೆನ್ಸ್ ಅಂತ ಏನಾರು ಆದರೆ ಜಾಸ್ತಿ ಬಿಡುಗಡೆಯಾಗುವ, ಈ ಕೊಬ್ಬು ಜಾಸ್ತಿ ಆದಾಗ ಲೆಪ್ಟಿನ್ ಜಾಸ್ತಿ ಬಿಡುಗಡೆಯಾಗುತ್ತೆ. ಲೆಪ್ಟಿನ್ ಜಾಸ್ತಿ ಬಿಡುಗಡೆ ಆದಂತೆ ಏನಾಗುತ್ತೆ ಅಂದರೆ ಕ್ರಾನಿಕ್ ಕಂಡೀಷನ್, ಅದನ್ನು ಲೆಪ್ಟಿನ್ ರೆಸಿಸ್ಟೆನ್ಸ್ ಅಂತ ಅಂತೀವಿ. ಅಂದರೆ ಮೆದುಳಿಗೆ ನನಗೆ ಸಾಕು ಈಗ ನಾನು ತಿನ್ನೋದು ಅನ್ನುವ ಸಿಗ್ನಲ್ ನಿಂತೋಗ್ಬಿಡುತ್ತೆ. ಹಾಗಾಗಿ ದೇಹಕ್ಕೆ ಬೇಡವಾದರೂ ಸಹ ಓವರ್ ಈಟಿಂಗ್, ತಿಂತಾನೇ ಇರುವಂತಹ ಒಂದು ಅಭ್ಯಾಸ ಆಗುತ್ತೆ. ಕಾರಣ ಲೆಪ್ಟಿನ್ ರೆಸಿಸ್ಟೆನ್ಸ್. ಈಗ ಜಗತ್ತನ್ನು ಕಾಡುತ್ತಿರುವ ಬಹಳ ದೊಡ್ಡ ಸಮಸ್ಯೆ ಅಂದರೆ ಈ ಲೆಪ್ಟಿನ್ ರೆಸಿಸ್ಟೆನ್ಸ್ ಅಂತಲೇ ಹೇಳ್ಬಹುದು. ಹೆಚ್ಚು ಜನ ಎಷ್ಟು ಅವರಿಗೆ ಅವಶ್ಯಕತೆ ಇಲ್ಲದಿದ್ದರೂ ತಿಂತಾರೆ, ಹಸಿವಿಲ್ಲದಿದ್ದರೂ ಊಟ ಮಾಡ್ತಾರೆ. ಕಾರಣ ಲೆಪ್ಟಿನ್ ರೆಸಿಸ್ಟೆನ್ಸ್. ಆ ಸ್ಯಾಟಿಟಿ, ಆ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ಅದು ಅವರಿಗೆ ಅರಿವಾಗ್ತಾ ಇಲ್ಲ. ಇದರ ಜೊತೆಯಲ್ಲಿ ಇನ್ಫ್ಲಮೇಟರಿ ಸೈಟೋಕೈನ್ಗಳಾದ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ಇಂಟರ್ಲ್ಯೂಕಿನ್ 6ನ ಬಿಡುಗಡೆ ಮಾಡುತ್ತೆ. ವಿಸ್ಫ್ಯಾಟಿನ್ ಎನ್ನುವ ಮತ್ತೊಂದು, ವಿಸರಲ್ ಫ್ಯಾಟಿಂದ ಬಿಡುಗಡೆಯಾಗುವ ಮತ್ತೊಂದು ಹಾರ್ಮೋನು ಬಹಳ ಪ್ರಮುಖವಾದುದು. PAIG ಅನ್ನುವ ಇನ್ನೊಂದು ಹಾರ್ಮೋನು, ಪ್ಲಾಸ್ಮಿನೋಜೆನ್ ಆಕ್ಟಿವೇಟರ್ ಇನ್ಹಿಬಿಟರ್ 1 ಅನ್ನುವ ಇನ್ನೊಂದು ಹಾರ್ಮೋನು ಬಿಡುಗಡೆಯಾಗುತ್ತೆ. ಈ ರೀತಿ ನಾನಾ ರೀತಿಯ ಹಾರ್ಮೋನುಗಳು ಬಿಡುಗಡೆಯಾಗುವುದರಿಂದ ಇವು ನಮ್ಮ ಮೆಟಬಾಲಿಕ್ ಪಾತ್ವೇಯನ್ನು, ಏನು ಚಯಾಪಚಯ ಕ್ರಿಯೆ ದೇಹದಲ್ಲಿ ನಡೀತಾ ಇದೆ, ಸರಿಯಾಗಿ ರಾಸಾಯನಿಕ ಕ್ರಿಯೆಗಳು ನಡೀತಾ ಇದೆ, ಇದನ್ನೆಲ್ಲ ಏರುಪೇರು ಮಾಡಿ
ಬಂಜೆತನ ಆಗಬಹುದು, ಬೇಕಾದಷ್ಟು ತೊಂದರೆಗಳು. ಫ್ಯಾಟಿ ಲಿವರ್ ಸಿಂಡ್ರೋಮ್ ಅಂತ ಈಗ ಹೆಚ್ಚಾಗ್ತಾ ಇದೆ. ಲಿವರ್ ಸುತ್ತಲೂ ಫ್ಯಾಟ್ ಕಲೆಕ್ಟ್ ಆಗಿರುವಂಥದ್ದು, ಅದರ ಜೊತೆಗೆ ಹೃದಯದ ತೊಂದರೆ, ರಕ್ತದೊತ್ತಡ ಹೆಚ್ಚಾಗುವಂಥದ್ದು, ಈ ರೀತಿ ಬೇಕಾದಷ್ಟು ಬೊಜ್ಜುತನನೇ ಎಲ್ಲ ಕಾಯಿಲೆಗಳ ಮೂಲ ಅಂತ ನಾವು ಹೇಳ್ಬೋದು. ಬೊಜ್ಜುತನ ಜಾಸ್ತಿ ಆದಂಗೆ ದೇಹದ ತೂಕ ಜಾಸ್ತಿ ಆಗುತ್ತೆ, ಮಂಡಿ ಮೇಲೆ ದೇಹದ ಭಾರ ಬೀಳುತ್ತೆ, ಆವಾಗ ನಮ್ಮ ಮೂಳೆಗಳು ಸವಿಯಲು ಆರಂಭ ಆಗುತ್ತೆ. ನಾನಾ ರೀತಿಯ ತೊಂದರೆ, ದೇಹದ ಎಲ್ಲ ರೀತಿಯ ಬಹಳಷ್ಟು ತೊಂದರೆಗಳಿಗೆ ಬೊಜ್ಜುತನವೇ ಪ್ರಮುಖವಾದ ಕಾರಣ. ಹಿಂದೆಲ್ಲ ಏನಾಗ್ತಾಯಿತ್ತು, ಮಾನವನ ವಿಕಾಸದಲ್ಲಿ ಹೆಚ್ಚು ಕೆಲಸ ಮಾಡ್ತಾ ಇದ್ದ, ಬಹಳ ದೂರ ನಡೀತಾ ಇದ್ದ, ಆಹಾರವನ್ನು ಹುಡುಕಿಕೊಂಡು ಆ ಥರ ಎಷ್ಟೋ ಕಿಲೋಮೀಟರ್ಗಳು ಹೋಗಬೇಕಾಗಿತ್ತು, ಬೇಟೆಯಾಡೋದಕ್ಕೆ ಸಿಗ್ತಾ ಇರಲಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಸಿಕ್ಕುವ ಆಹಾರ ಬಹಳ ಕಡಿಮೆ ಇರ್ತಾಯಿತ್ತು. ಸೆಡೆಂಟ್ರಿ ಅಂದರೆ ತುಂಬ ವರ್ಕ್ ಮಾಡ್ತಾ ಇದ್ದ, ಲೈಫ್ ಸ್ಟೈಲ್ ಇರಲಿಲ್ಲ, ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಅವನಿಗೆ, ಏಕೆಂದರೆ ಆಹಾರ ಹುಡುಕಬೇಕಾಗಿತ್ತು. ಸಿಕ್ಕುವ ಆಹಾರ ಆವಾಗ ಸಾಕಾಗ್ತಾಯಿತ್ತು. ಆಮೇಲೆ ಒಂದು ಒತ್ತಡನೂ ಸಹ ಜಾಸ್ತಿ ಇರ್ತಾ ಇರಲಿಲ್ಲ. ಈ ರೀತಿಯಾದ ಒಂದು ವಾತಾವರಣ ಇತ್ತು. ಯಾವಾಗ ತುಂಬ ಕಮ್ಮಿ ಇರ್ತಿತ್ತು, ಆಹಾರ ದೊರಕೋದೇ ಕಮ್ಮಿ ಇರ್ತಿತ್ತು, ಅಂದರೆ ಡಿಫಿಷಿಯನ್ಸಿ ಜಾಸ್ತಿ ಇತ್ತು, ಸಫಿಷಿಯಂಟ್ ಇರಲಿಲ್ಲ. ಆವಾಗ ಡಿಫಿಷಿಯಂಟ್ ಅನ್ನೋ ಒಂದು ಏನು ಕಂಡೀಷನ್ ಇದೆ, ಅದರಲ್ಲಿ ಕೊರತೆಯ ಒಂದು ವಾತಾವರಣದಲ್ಲಿ ಮನುಷ್ಯ ಇದ್ದಾಗ ದೇಹ ಸರ್ವೈವ್ಗೋಸ್ಕರ ಏನು ಮಾಡ್ತಾಯಿತ್ತು, ಈ ಒಂದು ಕೊಬ್ಬನ್ನು ಶೇಖರಣೆ ಮಾಡ್ಕೊತಾಯಿತ್ತು. ಮುಂದಿನ ದಿನದಲ್ಲಿ ಆತನಿಗೆ ಆಹಾರ ಸಿಗ್ತಾ ಇರಲಿಲ್ಲ, ಆವಾಗ ಇದೆಲ್ಲ ಕರಗ್ತಾಯಿತ್ತು. ಕರಗಿದ ನಂತರ ಏನಾಗ್ತಾಯಿತ್ತು, ಆತನ ಆರೋಗ್ಯ ಚೆನ್ನಾಗಿರ್ತಿತ್ತು. ಆದರೆ ಇಂದೇನಾಗಿದೆ, ನಾವು ತಿನ್ನುವ ಆಹಾರ ಹೈಲಿ ಪ್ರೋಸೆಸ್ಡ್ ಫುಡ್, ಸೇವಿಸುವ ಆಹಾರ ಅತಿಯಾದ. ಹಿಂದಿನ ಕಾಲದಲ್ಲಿ ಸಕ್ಕರೆಯ ಪ್ರಮಾಣ ಕಡಿಮೆ ಇರ್ತಿತ್ತು, ಸಕ್ಕರೆಯ ಅಂಶ ಕಮ್ಮಿ ಇರ್ತಿತ್ತು, ವ್ಯಾಯಾಮ ಚೆನ್ನಾಗಿರ್ತಿತ್ತು, ಆಹಾರ ಸೇವನೆ ಕಡಿಮೆ ಇರ್ತಾಯಿತ್ತು. ಈ ರೀತಿ ಅವನ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸಗಳು ಆವಾಗ ಇದ್ದಂತಹ ಪದ್ಧತಿ ಅವನಿಗೇನಾಗ್ತಿತ್ತು ಅಂದರೆ, ಮತ್ತು ಆ ವಾತಾವರಣ ಇದೆಯಲ್ಲ, ಆವಾಗ ಕೊಬ್ಬಿನ ಅಂಶ ಅವನಿಗೆ ಬೇಕಿತ್ತು. ನಂತರದ ದಿನಗಳಲ್ಲಿ ಅದು ಅವನಿಗೆ ಯೂಸ್ಫುಲ್ ಆಗ್ತಾಯಿತ್ತು. ಯಾವಾಗ ಅವನಿಗೆ ಸಿಗ್ತಾ ಇರಲಿಲ್ಲ, ಆವಾಗ ಅದನ್ನು ದೇಹ ಬಳಕೆ ಮಾಡ್ಕೊತಾಯಿತ್ತು. ಆದರೆ ಇವಾಗ ಏನಾಗ್ತಾ ಇದೆ, ನಾವು ಇರುವ ಜಗತ್ತೇನಿದೆ ಅದು ಹೈಲಿ ಪ್ರಾಸೆಸ್ಡ್ ಡಯೆಟ್. ನಾವು ತಿನ್ನುವುದು ಸಾಫ್ಟ್ ಡ್ರಿಂಕ್ಸ್ಗಳನ್ನ ಕುಡಿತೀವಿ, ಅತಿಯಾಗಿ ಸಕ್ಕರೆ, ಉಪ್ಪು, ಕೊಬ್ಬು ಬಳಕೆ ಮಾಡ್ತೀವಿ, ಸೆಡೆಂಟ್ರಿ ಲೈಫ್ ಸ್ಟೈಲ್. ನಮ್ಮ ಒಂದು ದೈಹಿಕ ವ್ಯಾಯಾಮ ಏನಿದೆ ತುಂಬ ಕಡಿಮೆ, ನಾವು ನಡೆದುಕೊಂಡು ಹೋಗೋದೇ ಇಲ್ಲ, ಎಲ್ಲ ಕಡೆ ವೆಹಿಕಲ್ ಇರುತ್ತೆ, ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಇದೆ, ಪ್ರೋಸೆಸ್ಡ್ ಡಯೆಟು. ಹಾಗಾಗಿ ಏನಾಗ್ತಾ ಇದೆ, ಸೇವಿಸುವ ಆಹಾರ ಎಲ್ಲ ಅದು ಬರ್ನ್ ಆಗ್ತಾ ಇಲ್ಲ, ಅದರ ಬದಲು ಶೇಖರಣೆ ಆಗ್ತಾ ಇದೆ. ಮತ್ತು ಮೆದುಳು ಯಾವ ಸಿಗ್ನಲ್ ಕೊಡುತ್ತೆ ಅಂದರೆ ಈಸಿಯಾಗಿ ಅದು ಕರಗಿಸೋದಿಲ್ಲ. ಕಾರಣ ಈಗಲೂ ಸಹ ನಮ್ಮ ಮೆದುಳು ಹಳೇ ಕಾಲದ ಮೆದುಳು ಬದಲಾವಣೆ ಆಗಿಲ್ಲ, ಆ ಮೆಕ್ಯಾನಿಸಮು ಹಾಗೆ ಉಳ್ಕೊಂಡಿದೆ. ಜಗತ್ತು ಬದಲಾಗಿದೆ, ನಾವುಗಳು ಬದಲಾಗಿದ್ದೀವಿ, ಆದರೆ ಮೆದುಳಿನ ಆ ಒಂದು ಕ್ರಿಯೆಗಳೇನಿದೆ ಅದು ಬದಲಾವಣೆ ಆಗಿಲ್ಲ, ಅದು ಹಾಗೇ ಇದೆ. ಹಾಗಾಗಿ ಅದೇನು ಅಂದ್ಕೊಳ್ಳುತ್ತೆ ಅಂತಂದರೆ, ನಾನು ಈ ಕೊಬ್ಬನ್ನು ಶೇಖರಣೆ ಮಾಡ್ಕೋಬೇಕು, ಕಾರಣ ಮುಂದಿನ ದಿನ ಅವನಿಗೆ ಆಹಾರ ಸಿಗುವುದಿಲ್ಲ, ದೇಹಕ್ಕೆ ಆ ಒಂದು ಶಕ್ತಿಯ ಕೊರತೆ ಆಗುತ್ತೆ ಅನ್ನೋ ಕಾರಣದಿಂದ ಆ ಕೊಬ್ಬನ್ನು ಕರಗಿಸುವುದು ಅಷ್ಟು ಸುಲಭದ ಮಾತಲ್ಲ. ಅದು ಕರಗಬೇಕು ಅಂದರೆ ಬಹಳ ಕಠಿಣವಾದ ಪರಿಶ್ರಮ ಇದ್ದಾಗ ಮಾತ್ರ ಅದು ಸಾಧ್ಯ. ಹಾಗಾಗಿ ಬೊಜ್ಜಿನಿಂದ ನಾನಾ ರೀತಿಯ ತೊಂದರೆಗಳು ಬರ್ತಾ ಇದೆ. ಈ ಒಂದು ಜಗತ್ತಿನಲ್ಲಿ ನಾವು ಆಹಾರ ಸೇವನೆ ಮಾಡಬೇಕಾದ್ರೆ ಇದನ್ನು ಮನನ ಮಾಡಿಕೊಂಡು ಎಷ್ಟು ಪ್ರಮಾಣದ ಆಹಾರ, ಎಷ್ಟು ಕ್ಯಾಲೋರಿ ಸೇವನೆ ಮಾಡ್ತೀವಿ, ನನ್ನ ದೇಹಕ್ಕೆ ಇಷ್ಟು ಅವಶ್ಯಕತೆ ಇದೆಯಾ ಅಂತ ನಾವು ನೋಡಿಕೊಂಡು ಅದನ್ನು ಬಳಕೆ ಮಾಡಬೇಕಾಗುತ್ತೆ. ಇಲ್ಲಿ ನಾಲಿಗೆಯ ರುಚಿಗೋಸ್ಕರ ಆಹಾರ ಸೇವನೆ ಮಾಡೋದಲ್ಲ, ದೇಹಕ್ಕೆ ಶಕ್ತಿಯನ್ನು ನೀಡೋದಕ್ಕೋಸ್ಕರ, ಪೋಷಕಾಂಶಗಳನ್ನು ನೀಡೋದಕ್ಕೋಸ್ಕರ ನಾವು ಆಹಾರ ಸೇವನೆ ಮಾಡಬೇಕು. ಹಾಗಾಗಿ ಬೊಜ್ಜುತನದಿಂದ ನಾನಾ ರೀತಿಯ ತೊಂದರೆಗಳಾಗುತ್ತೆ. ಆದರೆ ಬೊಜ್ಜುತನ ಬರಲು ಪ್ರಮುಖವಾದ ಕಾರಣ ಅಂತಂದರೆ ಈ ಒಂದು ನಮ್ಮ ವಿಕಾಸ ಹಂತದಲ್ಲಿ ನಡೆದಂತಹ ಈ ಒಂದು ಥ್ರಿಫ್ಟಿ ಜೀನ್ ಹೈಪಾಥೆಸಿಸ್ ಅಂತ ನಾನು ಏನು ಹೇಳಿದೆ, ಮುಂದೆ ಎಲ್ಲೋ ಕ್ಷಾಮ ಇದೆ ಅಥವಾ ಆಹಾರ ಸಿಕ್ಕೋದಿಲ್ಲ ಅಂತ ನಮ್ಮ ಮೆದುಳು ತಿಳ್ಕೊಂಡು ಈ ಒಂದು ಬೊಜ್ಜನ ಜೀವಕೋಶಗಳನ್ನು ಹೆಚ್ಚು ಮಾಡಿಕೊಂಡು ಅದನ್ನು ದೇಹದಲ್ಲಿ ಇಟ್ಕೊಳ್ಳೋದಿದೆಯಲ್ಲ, ಇದನ್ನು ಥ್ರಿಫ್ಟಿ ಜೀನ್ ಹೈಪಾಥೆಸಿಸ್ ಅಂತೀವಿ. ಹಾಗಾಗಿ ಇದರ ಬಗ್ಗೆ ತಾವು ಅರಿವನ್ನು ತೆಗೆದುಕೊಂಡ್ರೆ ಸೇವಿಸಬೇಕಾದ್ರೆ ಆಹಾರ ಸೇವನೆಯ ಬಗ್ಗೆ ಒಂದು ಗಮನ ಇರಲಿ. ಅದರ ಒಂದು ಗುಣಮಟ್ಟ ಆಗ್ಬೋದು, ಅದರ ಒಂದು ಕ್ವಾಂಟಿಟಿ ಆಗ್ಬೋದು, ಅದನ್ನು ನೋಡಿಕೊಂಡು ನಾವು ಆಹಾರ ಸೇವನೆ ಮಾಡಿದ್ರೆ ಬೊಜ್ಜುತನ ಬರೋದಿಲ್ಲ. ಬೊಜ್ಜುತನ ಇಲ್ಲದ ಪಕ್ಷದಲ್ಲಿ ನಮಗೆ ಯಾವುದೇ ಮೆಟಬಾಲಿಕ್ ಡಿಸಾರ್ಡರ್ಸ್ಗಳು ಬರದೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬಹುದು. ನಮಸ್ಕಾರ.